बागमारी चिकन कॉर्नर में आपको होम डिलीवरी अवेलेबल मिलेगी सुबह 11 बजे से रात के 10 बजे तक। कत्ल के 5 आरोपी गिरफ्तार। एसपी अग्रवाल 25 फरवरी सुबह के वक्त मडिवालेश्वर विद्यावर्धक संघ के अध्यक्ष दामोदर नाइक को बसवन बागेवाड़ी गांव के मडिवालेश्वर स्कूल में कत्ल किया गया था। इस घटना से संबंधित बसवन बागेवाड़ी में मामला दर्ज हुआ था। इस वारदात को गंभीरता से लेते हुए बीजापुर जिला एसपी अनुपम अग्रवाल ने जाल बिछाकर आरोपियों को पकड़ने विशेष जांच टीम बना करके एडिशनल एसपी राम अरसेदी, शांतवीर डीएसपी बसवन बागेवाड़ी इनके मार्गदर्शन में कार्रवाई करते हुए 5 आरोपियों को गिरफ्तार करने में कामयाब। सीपीआई सोमशेखर जुट्टल, बसवन बागेवाड़ी चंद्रशेखर हरकल पीएसआई, सीबी चिक्कोडी पीएसआई नेडगुंदी, श्रीमती रेणुका जकनूर पीएसआई कुर्ची, इनकी पूरी टीम को शाबाशी देते हुए बहुमान की घोषणा की जिला वरिष्ठ अधिकारी अनुपम अग्रवाल ने। ಎಲ್ಲರಿಗೂ ನಮಸ್ಕಾರ। ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಒಂದು ವಾರ ಹಿಂದೆ ದಿನಾಂಕ 25/2 ಬಸವನ್ ಬಾಗೇವಾಡಿ ಲಿಮಿಟಲ್ಲಿ ಮಾರ್ನಿಂಗ್ ಒಂದು ಕೊಲೆದು ಮಾಹಿತಿ ನಮಗೆ ಬರ್ತದೆ। ಒಂದು ಮಡಿವಾಲೇಶ್ವರ ಸ್ಕೂಲ್ ಬಸವನ್ ಬಾಗೇವಾಡಿ ಲಿಮಿಟಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ಬರ್ತದೆ। ಕೂಡಲೇ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ನಿರೀಕ್ಷಣೆ ಮಾಡ್ತಾರೆ। ಬಾಡಿ ನೋಡಿದ ನಂತರ ಕೂಡಲೇ ಬಾಡಿ ಒಬ್ಬ ದಾಮು ನಾಯಕ್ ಅವರು ಈ ಮಡಿವಾಲೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅದು ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಇತ್ತು। ಮತ್ತು ಅವ್ರಿಗೆ ಯಾರೊಬ್ಬ ಆಸಾಮಿ ಅರ್ಲಿ ಮಾರ್ನಿಂಗ್ ಒಂದು 5-5:30 ಮಧ್ಯ ಒಂದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು। ನಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತು ಸ್ಥಳ ಪರಿಶೀಲನೆ ಮಾಡಿದ್ದೀವಿ। ಅವ್ರಿಗೆ ಯಾರೊಬ್ಬ ಒಂದು 2 ಅಥವಾ 3 ವೆಪನ್ನಿಂದ ಕೊಲೆ ಮಾಡಿದ್ರು। ತಲೆ ಮೇಲೆ ಮತ್ತು ಬೆನ್ನು ಮೇಲೆ ಮತ್ತು ಬ್ಯಾಕ್ ಮೇಲೆ ಎಲ್ಲ ಕಡೆ ಒಂದು ಶಾರ್ಪ್ ವೆಪನ್ನಿಂದ ಅಟ್ಯಾಕ್ ಆಗಿತ್ತು। ಈ ಸಂದರ್ಭದಲ್ಲಿ ನಾವು ಒಂದು ಕೊಲೆಗೆ ಪ್ರಕರಣ ಬಸವನ್ ಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದೀವಿ। ಅಲ್ಲಿ ಸ್ಥಳದಲ್ಲಿ ಆ ದಿವಸ ನಾವು ವಿಚಾರಣೆ ಮಾಡಿದ್ದೀವಿ। ಎಲ್ಲರೂ ಒಂದೇ ಸ್ವರಲ್ಲಿ ಹೇಳಿದ್ರು, ಈ ಡಿಸೀಸ್ ದಾಮು ನಾಯಕ್ ಇವರು ಅವರು ಸುಮಾರು ಶಿಕ್ಷಣ ಸಂಸ್ಥೆಯನ್ನು ನಡೀತಾ ಇದ್ರು। ಆದರೆ ಈ ಮನುಷ್ಯರದ್ದು ವ್ಯವಹಾರ ಯಾರ ಜೊತೆಗೆ ಸರಿ ಇರಲಿಲ್ಲ, ವರ್ತನೆ ತುಂಬ ಹಾರ್ಷವಾಗಿತ್ತು। ತಮ್ಮ ಸ್ಕೂಲ್ದು ಟೀಚರ್ಸ್ ಆಗಲಿ ಅಥವಾ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರ ಜೊತೆ ಅವರು ಸ್ವಲ್ಪ ಕರ್ಕಶವಾಗಿ ಬಿಹೇವಿಯರ್ ಇತ್ತು ಮತ್ತು ಎಲ್ಲರಿಗೆ ಯಾವುದೋ ಒಂದು ನೆಪದಲ್ಲಿ ಹ್ಯಾರೆಸ್ಮೆಂಟ್ ಕೊಡೋದು ಮತ್ತು ಅವ್ರ ಜೊತೆಗೆ ಅಮಾನವೀಯವಾಗಿ ವರ್ತನೆ ಮಾಡೋದು ಅವ್ರದ್ದು ನೇಚರ್ ಇತ್ತು। ಮತ್ತೆ ಊರಲ್ಲಿ ಮಾತಾಡುವಾಗ ಅದು ನಮಗೆ ಗೊತ್ತಾಯಿತು ದಟ್ ಇವರು ಸುಮಾರು ಟೀಚರ್ಸ್ಗೆ ಕೂಡ ಸಸ್ಪೆಂಡ್ ಮಾಡಿದರು ಮತ್ತು ಅವರಿಗೆ ದುಡ್ಡಿಗೋಸ್ಕರ ಅವರು ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ಅವ್ರಿಗೆ 2 ಹೆಂಡತಿ ಇತ್ತು, ಒಂದು 2ನೇ ಹೆಂಡತಿ ಅವರು ತುಂಬ ಚಿಕ್ಕ ವಯಸ್ಸು। ಸೊ ಈ ರೀತಿ ನಮಗೆ ಸುಮಾರು ಒಂದು ಸ್ಟೋರೀಸ್ ಅವ್ರ ಬಗ್ಗೆ ಸಿಕ್ತು। ಸೊ ಈ ಮಾಹಿತಿಗಳಿಂದ ಅವರು ಮರ್ಡರ್ ಯಾರು ಮಾಡಿರ್ಬೋದು ನಾವು ಅದು ಎಲ್ಲ ಯೋಚನೆ ಮಾಡ್ತಾ ಇದ್ವಿ। ಯಾಕೆಂದರೆ ಸುಮಾರು 10 ಜನರ ಹತ್ರ ಅವ್ರಿಗೆ ಮರ್ಡರ್ ಮಾಡೋಕ್ಕೆ ಮೋಟಿವ್ ಇತ್ತು। ಸೊ ಇದು ಒಂದು ಬರ್ಬರವಾಗಿ ಕೊಲೆ ಮತ್ತು ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರದ್ದು ಕೊಲೆ ಆಗಿದ್ದರಿಂದ ಒಂದು ಸೆನ್ಸಿಟಿವ್ ಪ್ರಕರಣ ಇತ್ತು। ಈ ಸೆನ್ಸಿಟಿವ್ ಪ್ರಕರಣದ ಜವಾಬ್ದಾರಿ ನಾನು ನಮ್ಮ ಅಡಿಷನಲ್ ಎಸ್ಪಿ ರಾಮ್ ಅರಸೇದಿ ಮತ್ತು ಶಾಂತವೀರಿಗೆ ಮತ್ತು ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಗೆ ಕೊಟ್ಟಿದ್ದರು। ಈ ಕೇಸ್ ಯಾವುದೋ ಒಂದು ಕಾರಣದಿಂದ ನಾವು ಅನ್ಡಿಟೆಕ್ಟ್ ಇರೋದಿಲ್ಲ, ನಾವು ಇದು ಪತ್ತೆ ಮಾಡಲೇಬೇಕು ಮತ್ತು ಆದಷ್ಟು ಬೇಗ ಪತ್ತೆ ಆಗಲೇಬೇಕು। ಸೊ ನಮ್ಮ ಸ್ಥಳೀಯ ಅಧಿಕಾರಿಯವರು ಅಲ್ಲಿ 3-4 ತಂಡ ರಚನೆ ಮಾಡಿ ಇದು ಬಾತ್ಮೆಯ ಒಂದು ಮಾಹಿತಿ ಅವರೆಲ್ಲ ಕಲೆಕ್ಟ್ ಮಾಡಿ ಪ್ರಯತ್ನ ಮಾಡಿದ್ರು। ಒಂದು ತಂಡ ಫ್ಯಾಮಿಲಿ ರಿಲೇಷನ್ಶಿಪ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, ಕೆಲವು ಅವರು ಟೀಚರ್ಸ್ ಜೊತೆ ಸಂಪರ್ಕ ಮಾಡಿದ್ದಾರೆ, ಕೆಲವು ಅವರು ಬೇರೆ ಬೇರೆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಮತ್ತು ಯಾರ ಜೊತೆಗೆ ಅವನು ಶಾಲಾದ ವಿಷಯ ಇತ್ತು ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ। ಸೊ ಈ ನಡುವೆದಲ್ಲಿ ಒಂದು ಮಾಹಿತಿ ನಮಗೆ ಗೊತ್ತಾಯಿತು ದಟ್ ಸುಮಾರು ಒಂದು ವಾರದಿಂದ ಯಾರೊಬ್ಬ ಹುಡುಗ ಒಂದು ಸ್ಕೂಲ್ ಹತ್ತಿರ ಬಂದು ಅವ್ರಿಗೆ ಫಾಲೋಅಪ್ ಮಾಡ್ತಾಯಿದ್ರು ಮತ್ತು ಅವ್ರಿಗೆ ರೂಟೀನ್ ವಾಚ್ ಮಾಡ್ತಾಯಿದ್ರು। ಸೊ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಯಾರಿದ್ರು ಅವರಿಂದ ನಾವು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿದ್ವಿ। ಆದ ನಂತರ ಮತ್ತೆ ನಾವು ಊರದಲ್ಲಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ವು। ಈ ನಡುವೆಯಲ್ಲಿ ಇನ್ನೊಂದು ಮಾಹಿತಿ ನಮಗೆ ಸಿಕ್ತು ದಟ್ ಇವ್ರದ್ದು ಫಸ್ಟ್ ಹೆಂಡತಿ ತಾರಾಬಾಯಿದು ಹಿರಿಯ ಮಗ
ಸುಭಾಷ್ ಅವರು ಕೂಡ ತುಂಬ ಶಾಲಾ ಮಾಡ್ಕೊಂಡು ಬರ್ತಾರೆ. ಮಾರ್ಕೆಟಿಂದ ಒಂದು 50 ಲಕ್ಷ ತನಕ ಅವ್ರದ್ದು ಶಾಲಾ ಇತ್ತು. ಟೀಚರ್ಸ್ ಕೂಡ ಅವರು ಶಾಲಾ ತಗೊಂಡಿದ್ರು. ಮತ್ತು ಈ ಕಾರಣದಿಂದ ಅವ್ರದ್ದು ತಮ್ಮ ತಂದೆ ಜೊತೆಗೆ ಸುಮಾರು ಸತಿ ಜಗಳ ಆಯಿತು. ಯಾಕಂದ್ರೆ ಅವನು ಈ ಶಾಲಾ ತೆರೆಸ್ಲಿಕ್ಕೆ ಅವ್ರಿಗೆ ದುಡ್ಡು ಕೇಳ್ತಾ ಇದ್ರು ಮತ್ತು ಆ ಪ್ರಾಪರ್ಟಿಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ರು. ಬಟ್ ದಾಮು ನಾಯಕ್ ಅವರು ಯಾವುದು ಅಬ್ಲೈಸ್ ಮಾಡಿಲ್ಲ ಅವನಿಗೆ. ಜೊತೆಗೆ ಇನ್ನೊಂದು ಮಾಹಿತಿ ಬಂತು ದಟ್ ಇದೇ ರೀತಿ ದಾಮು ನಾಯ್ದು ಎಣ್ಣೆ ಹೆಂಡತಿ ಪ್ರೇಮ ಜೊತೆಗೆ ಕೂಡ ಇದೇ ವಿಷಯದಲ್ಲಿ ಸುಮಾರು ಗದ್ದಲ ಇತ್ತು. ಒಂದು 5 ಎಕರೆ ಲ್ಯಾಂಡ್ ಕಾರ್ಕಳದಲ್ಲಿ ಕಂಕಾಳದಲ್ಲಿ ಇತ್ತು. ಆ ಲ್ಯಾಂಡ್ ಈ ಎಣ್ಣೆ ಹೆಂಡತಿ ಪ್ರೇಮ ಅವರು ಕೂಡ ಕೇಳ್ತಾ ಇದ್ರು, ನನ್ನ ಹೆಸರಿಗೆ ನೀವು ಮಾಡಿ, ಅದರ್ವೈಸ್ ನಾನು ನಿಮಗೆ ಬಿಟ್ಟು ಹೋಗ್ತೀನಿ ಅಂತ ಇದು ಸುದ್ದಿ ಇತ್ತು. ಸೊ ಈ ದೃಷ್ಟಿಕೋನದಿಂದ ನಮಗೆ ಎಲ್ಲರ ಮೇಲೆ ಡೌಟ್ ಇತ್ತು, ಈ ಯಾರೊಬ್ಬ ಇದರಲ್ಲಿ ಈ ಕೊಲೆಗೆ ಒಂದು ಪ್ಲಾನಿಂಗ್ ಮಾಡಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ. ಸೊ ಮತ್ತೆ ಇನ್ನೊಂದು ತಂಡದಿಂದ ನಮಗೆ ಮಾಹಿತಿ ಬಂತು ದಟ್ ಒಂದು 2-3 ಟೀಚರ್ಸ್ಗೆ ಅವರು ಕೂಡ ಸಸ್ಪೆಂಡ್ ಮಾಡಿದರು ಮತ್ತು ಅವರು ದುಡ್ಡು ಕೊಡಲಿಲ್ಲ. ಅದಕ್ಕಾಗಿ ಅವರು ಇನ್ನೂ ಹೆರೆಸ್ ಮಾಡ್ತಾ ಇದ್ರು ಮತ್ತು ಕೆಲಸ ಕೂಡ ಸೇರಿಸ್ತಿರ್ಲಿಲ್ಲ ಅವರು. ಸೊ ಆ ಟೀಚರ್ಸ್ ಕೂಡ ನಾವು ಫಾಲೋ ಮಾಡಿದ್ದೀವಿ. ಪ್ರೇಮ ಎಣ್ಣೆ ಹೆಂಡತಿ ಕೂಡ ಫಾಲೋ ಮಾಡಿದ್ದೀವಿ ಮತ್ತು ಆ ಮಗ ಸುಭಾಷ್ ಯಾರಿದ್ರು ಅವರು ಕೂಡ ನಾವು ಫಾಲೋ ಮಾಡಿದ್ದೀವಿ. ಮತ್ತು ಈ ಮಧ್ಯದಲ್ಲಿ ಒಂದು ನಮ್ಮ ಬೀಟ್ ಕಾನ್ಸ್ಟೇಬಲ್ ನಮಗೆ ಮಾಹಿತಿ ಸಿಕ್ತು ದಟ್ ಒಬ್ಬ ಹುಡುಗ ಊರಲ್ಲಿ ಯಾರೊಬ್ಬರಿಗೆ ಹೇಳಿದ್ದಾರೆ ದಟ್ ಈ ದಾಮು ನಾಯ್ಕ್ ಯಾವ ರೀತಿ ಸಾಯಿಸ್ತೀವಿ ಅದೇ ರೀತಿ ನಿಮಗೆ ಸಾಯಿಸ್ತೀನಿ ಅಂತ. ಸೊ ನಾವು ಈ ಸಂದರ್ಭದಲ್ಲಿ ಒಂದು ಸ್ಕೆಚ್ ರೆಡಿ ಮಾಡಿದ್ವಿ ನಮ್ಮ ಸೆಕ್ಯೂರಿಟಿ ಮ್ಯಾನ್ ನಮ್ಮ ಮಾಹಿತಿ ಪ್ರಕಾರ. ಆ ಸ್ಕೆಚ್ ತೋರಿಸಿದ ನಂತರ ಅವ್ರದ್ದು ಐಡೆಂಟಿಟಿ ಎಸ್ಟಾಬ್ಲಿಷ್ ಆಯಿತು. ಅವ್ರಿಗೆ ನಾವು ಒಂದು ತಂಡದ ರಚನೆ ಮಾಡಿ ಅವನಿಗೆ ನಿನ್ನೆ ಸಿಕ್ಯೂರ್ ಮಾಡಿದ್ವಿ. ಸಿಕ್ಯೂರ್ ಮಾಡಿದ ನಂತರ ಆ ಹುಡುಗ 23-24 ವರ್ಷ ಅಶೋಕ್ ಅಂತ, ಅದೇ ಊರು ಅವನು ಕರಾಕಲ್. ಅವನಿಗೆ ನಾವು ಕೇಳಿದ್ವಿ, ನೀವೇನಾದರೂ ನಿಮ್ಮದು ಪಾತ್ರ ಇದೆಯಾ ಇಲ್ವಾ. ಮೊದಲೇದಾಗಿ ಅವನು ಅಕ್ಸೆಪ್ಟ್ ಮಾಡಿಲ್ಲ ಮತ್ತು ಸತತವಾಗಿ ಇನ್ವೆಸ್ಟಿಗೇಷನ್ ನಂತರ ಅವನು ಎಸ್ ಹೌದು ನಾನೇ ಅವನಿಗೆ ಮರ್ಡರ್ ಮಾಡಿದ್ದೀನಿ, ನಾನು ಒಂದು ವಾರದಿಂದ ಅವನಿಗೆ ಫಾಲೋ ಮಾಡ್ತಾ ಇದ್ದೆ ಮತ್ತು ಆ ದಿವಸ ಅವನು ಸಾಯಂಕಾಲ ಬರಬೇಕಾಗಿತ್ತು. ಬಟ್ ಅದು ಕಾರಣದಿಂದ ಅವನು ಬಿಜಾಪುರ ಹೋಗಿದ್ರು ಮತ್ತು ಲೇಟ್ ನೈಟ್ ಬಂದರು 3 ಗಂಟೆಗೆ. ಸೊ ನಾನು ಸ್ಟೇರ್ಸಲ್ಲಿ ಅವ್ರಿಗೆ ಕಾಯ್ತಾ ಇದ್ರು. ಸುಮಾರು 5-5:30 ಅವರು ಸ್ನಾನ ಮಾಡಿಕೊಂಡು ಅವನು ಬೇರೆ ಕಡೆ ಓಡಬೇಕಾಗಿತ್ತು. ಆವಾಗ ಅವರು ಬಾತ್ರೂಮ್ ಲಾಕ್ ಮಾಡಿ ಹೋಗುವಾಗ ನಾನು ಬ್ಯಾಕ್ ಸೈಡಿಂದ ಅವ್ರ ಮೇಲೆ ರಾಡಿಂದ ಹಲ್ಲೆ ಮಾಡಿದ್ದೀನಿ ಅಂತ. ಸೊ ಹೌದು ಹೇಗೆ ಮಾಡಿದ್ದೀರಿ? ನಾನು ಒಂದು 2-3 ಸತಿ ತಲೆ ಮೇಲೆ ರೋಡಿಂದ ಹಲ್ಲೆ ಮಾಡಿದ್ದೀನಿ. ನಂತರ ಬೆನ್ನು ಮೇಲೆ ಮತ್ತು ಸೈಡ್ನಲ್ಲಿ ನೈಫಿಂದ ಕೂಡ ಅವನಿಗೆ ಹಲ್ಲೆ ಮಾಡಿದ್ದೀನಿ. ಸೊ ದಟ್ ಅವನು ಬದುಕಬಾರ್ದು. ಹೋದ ನಂತರ ನಾವು ಕೇಳಿದ್ವಿ ನಿಮ್ಮದು ಉದ್ದೇಶ ಏನಿತ್ತು, ನೀವು ಯಾಕೆ ಮಾಡಿದ್ದೀರಿ ಮಾಡೋದು? ಅವನು ಕೇಳಿದ ನನಗೆ ನನ್ನ ಹತ್ರ ಹಣ ಇರಲಿಲ್ಲ ಮತ್ತು ನನಗೆ ಕೆಲಸ ಕೂಡ ಬೇಕಾಗಿತ್ತು ಮತ್ತು ಫ್ಯಾಮಿಲಿಗೋಸ್ಕರ ನಾನು ಮನೆ ಕಟ್ಟಬೇಕಾಗಿತ್ತು. ಸೊ ಈ ನಡುವೆ ನಂದು ಸುಭಾಷ್ ಜೊತೆ ಪರಿಚಯ ಆಯಿತು. ಅವರು ನನಗೆ ಇದು ಆಶ್ವಾಸನೆ ಕೊಟ್ಟು, ನಾನು ನಿಮಗೆ ಮನೆಯನ್ನು ಕೊಡ್ತೀನಿ ಮತ್ತು ನಿಮಗೆ ನಮ್ಮ ಸ್ಕೂಲಲ್ಲಿ ಕೆಲಸ ಕೊಡ್ತೀನಿ ಮತ್ತು ನಿಮಗೆ ಶಾಲಾ ಏನಿದೆ ತಿರುಗಿಸ್ತೀನಿ, ಬಟ್ ನೀವು ನನ್ನ ಒಂದು ಕೆಲಸ ಮಾಡಬೇಕು. ಸೊ ಅವರು ನನಗೆ ಈ ರೀತಿ ಕೆಲಸ ಕೊಟ್ಟರು, ನಾನು ಒಪ್ಕೊಂಡಿದ್ದೆ, ಯಾಕೆಂದರೆ ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ಸೊ ಆವಾಗ ನಾನು ಈ ದಾಮು ನಾಯ್ಕೆ ಸ್ವಲ್ಪ ಫಾಲೋ ಮಾಡಿಕೊಂಡು ಮರ್ಡರ್ ಮಾಡಿದ್ದೀನಿ. ಸೊ ಮತ್ತೆ ನಾವು ಅವನಿಗೆ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಎಲ್ಲಿ ಅವನಿಗೆ ಭೇಟಿ ಮಾಡಿದ್ರು ಮತ್ತು ಎಲ್ಲಿ ಇದು ನೀವು ಪ್ಲಾನ್ ಮಾಡಿದ್ರೆ, ಆವಾಗ ಅವನು ನಮಗೆ ಮತ್ತೆ ಮಾಹಿತಿ ಕೊಟ್ಟರು ದಟ್ ಈ ಮನೆಯಲ್ಲಿ ಒಂದು ಹುಡುಗಿ ಇದ್ದರು, ಅವ್ರ ಜೊತೆಗೆ ಇವರು ಸುಭಾಷ್ ಸೇರಿ ಪ್ಲಾನ್ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ಇನ್ನೂ 2 ಜನ ಇದ್ದರು. ಸೊ ನಾವು ಕೂಡಲೇ ನಮ್ಮ ಒಂದು ತಂಡ ಹಿರಿಯ ಮಗ ಸುಭಾಷ್ಗೆ ಹಿಡಿದು ಹೋಗಿದ್ದಾರೆ ಮತ್ತು ರಾತ್ರಿ ಅವನಿಗೆ ದಸ್ತಗಿರಿ ಮಾಡಿದ್ವಿ. ಅವನಿಗೆ ಕೂಡ ನಾವು ವಿಚಾರಣೆ ಮಾಡಿದ್ವಿ. ಮೊದಲೇ ಅವನು ಒಪ್ಪಲಿಲ್ಲ, ಇನ್ನೊಂದು ಇದರಲ್ಲಿ ಪಾತ್ರ ಇಲ್ಲ, ನನ್ನ ತಂದೆ ನಾನು ಯಾಕೆ ಮರ್ಡರ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಮತ್ತೆ ನಾವು ಅವನಿಗೆ ಕನ್ಫ್ರಂಟ್ ಮಾಡಿದ್ದೀವಿ, ಇಲ್ಲ ನೀವು ಈ ರೀತಿ ಅವನಿಗೆ ಸುಪಾರಿ ಕೊಟ್ಟು ಮತ್ತು ಈ ರೀತಿ ನಿಮ್ಮದು ಮೂವ್ಮೆಂಟ್ ಇತ್ತು. ಸೊ ಆವಾಗ ಹೌದು ನಾನೇ ಇದು ಪ್ಲಾನ್ ಮಾಡಿದ್ದೀನಿ ಮತ್ತು ನನ್ನ ಜೊತೆಗೆ ಆ ಪ್ರೇಮ ಹುಡುಗಿದ್ರು, ಅವಳು ದಾಮು ನಾಯ್ಕ್ ಎಣ್ಣೆ ಹೆಂಡತಿ. ಸೊ ಅವಳು ಕೂಡ ದಾಮು ನಾಯ್ಕಿಂದ ಅವ್ರಿಗೆ ಅಸಮಾಧಾನ ಇತ್ತು ಮತ್ತು ನಮ್ಮ ಇಬ್ಬರಲ್ಲಿ ಒಂದು ಪ್ರೀತಿ ಇತ್ತು. ಅದಕ್ಕಾಗಿ ನಾವು ಸುಮಾರು ಟೈಮಿಂದ ಜೊತೆಗೆ ವಾಸ ಮಾಡ್ತಾಯಿದ್ರು. ಸೊ ನಾವು ಅವ್ರಿಗೆ ಮುಗಿಯೋದು ಪ್ಲಾನ್ ಮಾಡಿದ್ವಿ. ಆದ ನಂತರ ಮತ್ತೆ ನಿಮ್ಮ ಜೊತೆಗೆ ಯಾರಿದ್ರು ಅಂತ ಕೇಳುವಾಗ ಅವರು ಇನ್ನೂ 2 ಟೀಚರ್ಸ್ದು ಹೆಸರು ಹೇಳಿದ್ರು, ಅವಣ್ಣ ಗವತ್ಗಿ ಮತ್ತು ಶಿವಣ್ಣ. ಅವರು ನಿಮಗೆ ಯಾಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಆ 2 ಟೀಚರ್ಸ್ಗೆ ಈ ದಾಮು ನಾಯ್ಕ್ ಸಸ್ಪೆಂಡ್ ಮಾಡಿದ್ರು
ಮತ್ತು ಸಸ್ಪೆಂಡ್ ಮಾಡಿದಂಥ ದುಡ್ಡುಗೋಸ್ಕರ ಅರೇಂಜ್ಮೆಂಟ್ ಮಾಡೋದು ಅವರು ಕೆಲಸ ಅವರಿಗೆ ವಾಪಸ್ ಬೇಕಾಗಿತ್ತು. ಸೊ ಇವರೆಲ್ಲ 4 ಜನ ಸೇರಿ ಅಶೋಕ್ಗೆ ಸುಪಾರಿ ಕೊಟ್ಟು ಈ ಮಾಡೋದನ್ನು ಪ್ಲಾನಿಂಗ್ ಮಾಡಿದ್ದಾರೆ. ಈ 5 ಜನಗೆ ನಮ್ಮ ಬಾಗೇವಾಡಿ ತಂಡವರು ಎಲ್ಲ ಅರೆಸ್ಟ್ ಮಾಡಿ ಒಂದು ಬರ್ಬರ್ ಕೊಲೆಗೆ ಡಿಟೆಕ್ಟ್ ಮಾಡಲಿಕ್ಕೆ ಸಮರ್ಥ ಆಗಿದ್ದಾರೆ. ಅವ್ರಿಗೆ ನಾನು ವಿಜಯಪುರ ಜಿಲ್ಲಾ ಪೊಲೀಸ್ನಿಂದ ಹಾರ್ದಿಕವಾಗಿ ಶುಭಾಶಯ ಹೇಳ್ತೀನಿ ಮತ್ತು ಎಲ್ಲರಿಗೆ ಒಂದು ಕ್ಯಾಶ್ ರಿವಾರ್ಡ್ ಧನ್ಯವಾದ. ಮಗ ಮತ್ತು ಅಲ್ಲಿ 2ನೇ ಹೆಂಡತಿ ಮತ್ತು ಟೀಚರ್. ಅವ್ರಿಗೆ 50 ಲಕ್ಷ ಅವನ ಸಾಲ ತಗೊಂಡಿದ್ದೆ ಮತ್ತು ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇತ್ತು ಮತ್ತು ಈ ವಾಂಟೆಡ್ ಕಂಟ್ರೋಲ್ ಓವರ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಅದು ಎಲ್ಲ ಕಾರಣದಿಂದ ನಾನು ಹಾಕಿ ಪ್ಲಾನ್ ಮಾಡಿದೆ. ಇಲ್ಲ, ಇದು CCTV ಫುಟೇಜ್ ಯಾವುದು ಇರಲಿಲ್ಲ, ಯಾಕಂದರೆ ಅದು CCTV ಕ್ಯಾಮರಾ ಸ್ವಿಚ್ ಆಫ್ ಇತ್ತು. ಇಟ್ ಈಸ್ ಪ್ಯೂರ್ ಒಂದು ನಮ್ಮ ಇನ್ವೆಸ್ಟಿಗೇಷನ್ ವರ್ಕ್. ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಮತ್ತು ತಂಡವರು ಅವರು ಬಾತ್ಮಿಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಒಂದು ಟ್ರೆಡಿಷನಲ್ ಪೊಲೀಸಿಂಗ್ ಆಧಾರ ಮೇಲೆ ಈಗ ಕೇಸ್ ಪತ್ತೆ ಮಾಡಿದ್ದಾರೆ. ಸಂಬಂಧ ಇದೆ. CB ಚಿಕ್ಕೋಡಿ, ರೇಣುಕಾ ಜಗ್ನೂರ್, BM ಬಸನಗೌಡ. सर आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए।